ಕೆಲವೊಮ್ಮೆ ನಾವು ಹೇಳುವ ಮಾತಿಗಿಂತ ಹೇಳದೆ ಉಳಿಯುವ ಮೌನವು ಅತಿಶಕ್ತಿಯುತವಾಗಿದೆ. ಕೆಲ ಯುದ್ಧಗಳು ಮಾತಿನಿಂದಲ್ಲ, ಮೌನದಿಂದ ಗೆಲ್ಲಲ್ಪಡುತ್ತದೆ. ಮೌನವು ದುರ್ಬಲತೆಯಲ್ಲ, ಅದು ಆತ್ಮನಿಗ್ರಹದ ಶಕ್ತಿ. ಮೌನವು ಸಂಬಂಧಗಳನ್ನು ಕಾಪಾಡುತ್ತದೆ. ಮೌನವು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಮೌನವು ದೇವರು ಕಾರ್ಯ ಮಾಡಲು ಅವಕಾಶವನ್ನು ಕೊಡುತ್ತದೆ. ಕೀರ್ತನೆ 46:10 ಮೌನವಾಗಿರಿ, ನಾನು ದೇವರೆಂದು ತಿಳಿದುಕೊಳ್ಳಿರಿ. ಕೋಪ ಬರುವಾಗ ಪ್ರತಿಕ್ರಿಯಿಸುವುದು, ಆದರೆ ಮೌನವಾಗಿರುವುದು ಬಲಿಷ್ಠರ ಲಕ್ಷಣವಾಗಿದೆ. ಮಾತುಗಳು ಸಮಸ್ಯೆಯನ್ನು ಹೆಚ್ಚು ಮಾಡುತ್ತದೆ, ಆದರೆ ಮೌನವು ಜ್ಞಾನಕ್ಕೆ ದಾರಿಯನ್ನು ತೋರಿಸುತ್ತದೆ. ಮಾತುಗಳು ಸೋಲುವಾಗ ಮೌನವು ಗೆಲ್ಲುತ್ತದೆ. ಮಾತುಗಳು ವಿಫಲವಾಗುವಾಗ ಮೌನವು ತನ್ನ ಶಕ್ತಿಯನ್ನು ತೋರಿಸುತ್ತದೆ. ಮೌನವನ್ನು ಆಯ್ಕೆ ಮಾಡುವನು ಜಗಳವನ್ನಲ್ಲ, ಜ್ಞಾನವನ್ನು ಆಯ್ಕೆ ಮಾಡುತ್ತಾನೆ. ಮೌನವಾಗಿರುವಾಗ ದೇವರು ಕಾರ್ಯ ಮಾಡುತ್ತಾರೆ. ನಾವು ಮೌನವಾಗಿದ್ದು ದೇವರಿಗೆ ಅವಕಾಶವನ್ನು ಕೊಡೋಣ. ಮೌನವು ನಮ್ಮ ಜೀವನದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮನ್ನು ಜ್ಞಾನಕ್ಕೆ, ವಿವೇಕಕ್ಕೆ ನಮ್ಮನ್ನು ನಡೆಸುತ್ತದೆ. ಮೌನವು ದುರ್ಬಲತೆಯಲ್ಲ, ಅದು ಶಕ್ತಿ, ಜ್ಞಾನ, ಆತ್ಮನಿಗ್ರಹದ ಗುರುತು ಆಗಿದೆ. ಮಾತುಗಳು ವಿಫಲವಾಗುವಾಗ ಖಂಡಿತವಾಗಲು ಮೌನವು ತನ್ನ ಶಕ್ತಿಯನ್ನು ತೋರಿಸುತ್ತದೆ. ಜ್ಞಾನಕ್ಕೆ ದಾರಿಯನ್ನು ನೀಡುತ್ತದೆ. ದೇವರಿಗೆ ಅವಕಾಶವನ್ನು ಮಾಡಿಕೊಡುತ್ತದೆ. ಮೌನವು 1000 ಮಾತುಗಳಿಂದ ಹೆಚ್ಚು ಮಾತಾಡುತ್ತದೆ. ದೇವರು ನಮಗೋಸ್ಕರ ಮಾತಾಡುತ್ತಾರೆ. ಮೌನವಾಗಿರುವುದು. ದೇವರು ಎಲ್ಲರನ್ನೂ ಆಶೀರ್ವದಿಸಲಿ.